ಹಾಯ್, ನಾನು ಸಂದೀಪ್ ಫ್ರಮ್ ಟೆಕ್ ಇನ್ ಕನ್ನಡ. ಗಮನಿಸ್ತಾ ಇದ್ರೆ ಇವತ್ತು ನನ್ನ ಮುಂದೆ ಇನ್ಫಿನಿಕ್ಸ್ ಕಂಪನಿಯ ನೋಟ್ 10 ಸ್ಮಾರ್ಟ್ ಫೋನ್ ಇರುವಂಥದ್ದು. ಈ ಒಂದು ಸ್ಮಾರ್ಟ್ ಫೋನ್ ಏನಿದೆ 11,000 ರೂಪಾಯಿಗೆ ಲಾಂಚ್ ಆಗಿರುವಂಥದ್ದು. 11,000 ರೂಪಾಯಿಗೆ ಒಂದು ಫೋನ್ನ ಪರ್ಚೇಸ್ ಮಾಡ್ಬೋದಾ ಅಂಥದ್ದು ಏನಿದೆ, ಏನು ಚೆನ್ನಾಗಿದೆ ಇದ್ರ ಕಂಪ್ಲೀಟ್ ಡೀಟೇಲ್ಸ್ ಕೊಡ್ತಾ ಇದ್ದೀನಿ, ಅನ್ಬಾಕ್ಸ್ ಮಾಡ್ತಾ ಇದ್ದೀನಿ, ಫಸ್ಟ್ ಇಂಪ್ರೆಷನ್ ಕೊಡ್ತಾ ಇದ್ದೀನಿ. ಅದಕ್ಕಿಂತ ಮುಂಚೆ ನೀವು ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಬೋದು. ಮೊದಲದಾಗಿ ಒಂದು ಫೋನನ್ನು ಅನ್ಬಾಕ್ಸ್ ಮಾಡಿ ಗಮನಿಸ್ತಾ ಇದ್ದೀರಾ, ಈ ಒಂದು ಫೋನ್ ಬಾಕ್ಸ್ ನಿಮಗೆ ಈ ರೀತಿ ನೋಡೋ ಸಿಗ್ತಾ ಇರುವಂಥದ್ದು. ಈ ಒಂದು ಬಾಕ್ಸನ್ನು ಓಪನ್ ಮಾಡಿದ ತಕ್ಷಣ ಡೈರೆಕ್ಟಾಗಿ ಈ ಒಂದು ಫೋನ್ ನಿಮಗೆ ನೋಡೋಕೆ ಸಿಗ್ತಾ ಇದೆ. ಫಸ್ಟ್ ಲುಕ್ಕಲ್ಲಿ ಪ್ರೀಮಿಯಮ್ ಅಂತ ಅನ್ನಿಸ್ತದೆ ಈ ಒಂದು ಪ್ರೈಸ್ ರೇಂಜಿಗೆ. ಇದನ್ನು ಪಕ್ಕಿಟ್ರೆ ಈ ಒಂದು ಬಾಕ್ಸ್ನ ಕೆಳಗಡೆ 18 ವಾಟ್ನ ಒಂದು ಫಾಸ್ಟ್ ಚಾರ್ಜಿಂಗ್ ಅಡಾಪ್ಟರ್ನ ಕೊಟ್ಟಿದ್ದಾರೆ, ಗಮನಿಸ್ತಾ ಇದ್ದೀರಾ. ಒಂದು ಒಳ್ಳೆ ವಿಷಯ, ಒಂದು ಪ್ರೈಸ್ ರೇಂಜಿಗೆ 18 ವಾಟ್ ಅಂತಂದರೆ ಒಳ್ಳೆಯದೇ. ಜೊತೆಗೆ ಬಾಕ್ಸ್ ಒಳಗೆ ನಿಮಗೆ USB Type-C ಡಾಟಾ ಕೇಬಲ್ಲು, ಇನ್ಫಿನಿಕ್ಸಲ್ಲಿ Type-C ಡಾಟಾ ಕೇಬಲ್ ಇಡುವಂಥದ್ದು ಅಪರೂಪ, ನೀಡಿದರೆ ಸೂಪರ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಜೊತೆಗೆ ಒಂದು ಸಿಮ್ ಎಜೆಕ್ಷನ್ ಪಿನ್ ಇದೆ ಮತ್ತು ಯೂಸರ್ ಮ್ಯಾನ್ಯುವಲ್, ಕ್ವಿಕ್ ಸ್ಟಾರ್ಟ್ ಗೈಡ್ ಮತ್ತು ವಾರಂಟಿ ಕಾರ್ಡ್, ಒಂದು ಟ್ರಾನ್ಸ್ಪರೆಂಟ್ ಬ್ಯಾಕ್ ಕವರ್ ಕೂಡ ಕೊಟ್ಟಿದ್ದಾರೆ ಮತ್ತು ಒಂದು ಎಕ್ಸ್ಟ್ರಾ ಸ್ಕ್ರೀನ್ ಗಾರ್ಡನ್ನು ಕೂಡ ಈ ಒಂದು ಬಾಕ್ಸ್ ಒಳಗೆ ನೀಡಿರುವಂಥದ್ದು. ಇನ್ನು ಡೈರೆಕ್ಟಾಗಿ ಈ ಒಂದು ಫೋನಿಗೆ ಬಂತು ಅಂತ ಅಂದರೆ ಆಗಿಲ್ಲದಂಗೆ ತುಂಬ ಪ್ರೀಮಿಯಮ್ ಅಂತ ಅನ್ನಿಸ್ತದೆ. ಇದ್ರ ಬಗ್ಗೆ ಆಮೇಲೆ ಮಾತನಾಡೋಣ. ಇನ್ನು ಗಮನಿಸ್ತಾ ಇದ್ದರೆ ಒಂದು ಬಾಕ್ಸ್ ಒಳಗಿರುವಂಥ ಕಂಪ್ಲೀಟ್ ಎಕ್ಸಸರೀಸ್ಗಳನ್ನು. ಮೊದಲದಾಗಿ ಒಂದು ಫೋನ ಡಿಸೈನ್ ಮತ್ತು ಬಿಲ್ಡ್ ಕ್ವಾಲಿಟಿ ಬಗ್ಗೆ ಮಾತನಾಡಬೇಕಂತ, ಒಂದು ಫೋನ್ ಒಂದು ಲೆವೆಲಿಗೆ ವೆಯ್ಟ್ ಇದೆ, ಸ್ಕ್ರೀನ್ ಸೈಜ್ ತುಂಬ ದೊಡ್ಡ ಫೋನ್ ಆಯಿತಾ, ಅದರಿಂದ ವೆಯ್ಟ್ ಹಾಬಿಯಸ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಫ್ರಂಟಲ್ಲಿ ನಿಮಗೆ ಒಂದು ಪಂಚೋಲ್ ಕ್ಯಾಮ್ರಾ ಸಿಗ್ತಾ ಇರುವಂಥದ್ದು, ಫುಲ್ ಸ್ಕ್ರೀನ್ ಡಿಸ್ಪ್ಲೇ, ಬೆಸಲ್ ಬಾಟಮಲ್ಲಿ ಬಿಟ್ಟರೆ ಎಲ್ಲ ಕಡೆ ಒಂದು ಲೆವೆಲಿಗೆ ಕಡಿಮೆ ಇರುವಂಥದ್ದು. ಸೊ ಪಂಚೋಲ್ ಇದೆ ಮುಂದೆ, ಅದು ಸ್ವಲ್ಪ ದೊಡ್ಡದಾಗಿದೆ ಅಂತ ಅನಿಸ್ತು, ಅಷ್ಟೊಂದು ಸಣ್ಣದಾಗಿಲ್ಲ, ಒಂದು ಲೆವೆಲಿಗೆ ಪರವಾಗಿಲ್ಲ. ಫ್ರಂಟಲ್ಲಿರುವಂಥದ್ದು ಗ್ಲಾಸು ಅಷ್ಟು ಈಸಿಯಾಗಿ ಸ್ಕ್ರ್ಯಾಚ್ ಆಗೋದಿಲ್ಲ, ಯಾವುದೇ ಸ್ಕ್ರೀನ್ ಗಾರ್ಡನ್ನು ಹಾಕಿಲ್ಲ, ಬಾಕ್ಸ್ ಒಳಗೆ ಸ್ಕ್ರೀನ್ ಗಾರ್ಡ್ ಕೊಟ್ಟಿದ್ದಾರೆ, ನೀವೇ ಹಾಕ್ಕೊಬೇಕಾಗುತ್ತೆ. ಫ್ರಂಟಲ್ಲಿ ಪರವಾಗಿಲ್ಲ, ಒಂದು ಲೆವೆಲಿಗೆ ಚೆನ್ನಾಗಿ ಕಾಣುತ್ತೆ. ನಿಂದಕ್ಕೆ ಬಂತು ಅಂತ ಅಂದರೆ ನಿಮಗೆ ಪ್ಲಾಸ್ಟಿಕ್ ಬ್ಯಾಕ್ ಇದಾಗಿರುವಂಥದ್ದು ಗ್ಲಾಸಿ ಫಿನಿಶ್ ರೀತಿ ಅನಿಸುತ್ತೆ. ಸೊ ಸ್ಕ್ರ್ಯಾಚ್ ಕೂಡ ಆಗೋ ಸಾಧ್ಯತೆ ಇರುತ್ತೆ ಮತ್ತು ಸ್ಮಡ್ಜಸ್ ಕೂಡ ಆಗುತ್ತೆ. ಬ್ಯಾಕ್ ಕವರ್ ಕೊಟ್ಟಿದ್ದಾರೆ, ಹಾಕೊಂಡ್ರೆ ತುಂಬ ಒಳ್ಳೆಯದು. ಒಂದು ಡಿಫ್ರೆಂಟ್ ಗ್ರೇಡಿಯಂಟ್ ಲುಕ್ ನಿಮ್ಗೆ ಹಿಂದ್ಗಡೆ ಸಿಗ್ತಾ ಇರುವಂಥದ್ದು. ಜೊತೆಗೆ ಟ್ರಿಪಲ್ ಕ್ಯಾಮ್ರಾ ಸೆಟಪ್ ಸಿಗ್ತಾ ಇರುವಂಥದ್ದು ಮತ್ತು ಕ್ವಾಡ್ LED ಫ್ಲ್ಯಾಶ್ ಕೂಡ ಇದೆ. ಹಿಂದ್ಗಡೆ ಯಾವುದೇ ಫಿಂಗರ್ ಪ್ರಿಂಟ್ ಸೆನ್ಸರ್ ಇಲ್ಲ. ಸೊ ನಮಗೆ ಗೊತ್ತಾಗ್ತಿರುವಂಥದ್ದು ಈ ಒಂದು ಫೋನಲ್ಲಿ ಸೈಡ್ ಮೌಂಟೆಡ್ ಫಿಂಗರ್ ಪ್ರಿಂಟ್ ಸೆನ್ಸರ್ ಇದೆ ಅಂತ. ಈ ಒಂದು ಫೋನಲ್ಲಿ ನಿಮಗೆ USB Type-C ಪೋರ್ಟ್ ಮತ್ತು 3.5mm ಹೆಡ್ಫೋನ್ ಜಾಕು ಮತ್ತು ಡೆಡಿಕೇಟೆಡ್ SD ಕಾರ್ಡ್ ಸ್ಲಾಟ್ಸ್ ಇರುವಂಥದ್ದು ಮತ್ತು ಫ್ರಂಟಲ್ಲೂ ಕೂಡ ಒಂದು ಫೋನಲ್ಲಿ ಫ್ಲ್ಯಾಶ್ ಇದೆ. ಕ್ರೇಜಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಓವರಾಲ್ ಡಿಸೈನ್ ಮತ್ತು ಬಿಲ್ಡ್ ಕೊಟ್ಟು ನನಗೆ ಈ ಪ್ರೈಸ್ ರೇಂಜಿಗೆ ಚೆನ್ನಾಗಿದೆ ಅಂತ ಅನ್ನಿಸ್ತು. ಪರವಾಗಿಲ್ಲ ಗುರು, ಈ ಪ್ರೈಸ್ ರೇಂಜಿಗೆ ಲುಕ್ ವೈಸ್ ಅಂತೂ ನನಗೆ ತುಂಬ ಚೆನ್ನಾಗಿ ಅನ್ನಿಸ್ತು. ಈ ಗ್ರೀನ್ ಕಲರ್ ನನಗೇನು ಅಷ್ಟೊಂದು ಇಷ್ಟ ಆಗಿಲ್ಲ. ತೊಗೊಂಡ್ರೆ ಕಪ್ಪು ಬಣ್ಣದ್ದು ಅಥವಾ ಬೇರೆ ಯಾವ್ದಾದ್ರು ಕಲರ್ ತೊಗೊಳ್ಳಿ. ಪರ್ಸನಲಿ ನನಗೊಂದು ಗ್ರೀನ್ ಇಷ್ಟ ಆಗಿಲ್ಲ, ಗೊತ್ತಿಲ್ಲ ನಿಮಗೆ ಹೆಂಗೆ ಅನಿಸ್ತದೆ. ಒಟ್ಟಿಗೆ ಪ್ರೀಮಿಯಮ್ ಅಂತೂ ಕಾಣುತ್ತೆ. ಏನೋ ಡಿಸ್ಪ್ಲೇಗೆ ಬಂತು ಅಂತಂದರೆ ಒಂದು ಫೋನಲ್ಲಿ 6.95 ಇಂಚಿನ ಫುಲ್ HD ರೆಸೊಲ್ಯೂಷನ್ ಹೊಂದಿರುವಂಥ ಡಿಸ್ಪ್ಲೇ ಇರುವಂಥದ್ದು, IPS LCD ಡಿಸ್ಪ್ಲೇ. ಫುಲ್ HD ಹಿಡಿದರೆ ತುಂಬ ಖುಷಿ ವಿಷಯ ಒಂದು ಪ್ರೈಸ್ ರೇಂಜಿಗೆ. ಇದರಲ್ಲಿರುವಂಥದ್ದು 60 ವಾಟ್ಸ್ನ ಡಿಸ್ಪ್ಲೇ ಒಂದು ಲೆವೆಲಿಗೆ ಬ್ರೈಟ್ ಆಗಿದೆ. ಬಿಸಿಲಿಗೆ ಹೋದ್ರಿ ಅಂದರೆ ಒಂದು ಲೆವೆಲಿಗೆ ಬ್ರೈಟಾಗಿ ಕಾಣುತ್ತೆ. ಕ್ಲಾರಿಟಿ ನನಗೆ ತುಂಬ ಇಷ್ಟ ಆಯಿತು. ಇದು TUV ರೇಲ್ಯಾಂಡ್ ಸರ್ಟಿಫಿಕೇಷನ್ ಕೂಡ ನೀಡಿದ್ದಾರೆ ಆಯಿತಾ, ಇನ್ನೊಂದು ಒಳ್ಳೆಯ ವಿಷಯ. ಯೂಶಲಿ ಫೋನಲ್ಲಿ ಈ ಒಂದು ಸರ್ಟಿಫಿಕೇಷನ್ ಎಲ್ಲರೂ ಕೂಡ ಇವ್ರು ಯಾವಾಗಲೂ ಕೊಡ್ತಾರೆ, ಸೊ ಪರವಾಗಿಲ್ಲ ಅಂತೀನಿ. ಜೊತೆಗೆ ಇದು 180 ವಾಟ್ಸ್ನ ಟಚ್ ಸ್ಯಾಂಪಲಿಂಗ್ ರೇಟ್ ಇರುವಂಥದ್ದು, ರಿಫ್ರೆಶ್ ರೇಟ್ ಅಲ್ಲ, ಟಚ್ ಸ್ಯಾಂಪಲಿಂಗ್ ರೇಟ್ ಇರುವಂಥದ್ದು. ಅದರಿಂದ ತುಂಬ ಸ್ಮೂತ್ ಅಂತ ಅನಿಸುತ್ತೆ ಆಯಿತಾ, ಅಂದರೆ ಟಚ್ ರೆಸ್ಪಾನ್ಸ್ ಸ್ಮೂತ್ ಅನಿಸುತ್ತೆ. ಬಟ್ ರಿಫ್ರೆಶ್ ರೇಟು 60 ಇರುವಂಥದ್ದು. ಪರವಾಗಿಲ್ಲ, ಈ ಒಂದು ಪ್ರೈಸ್ ರೇಂಜ್ಗೆ 60 ಹರ್ಟ್ಸ್ ಅಂತ ಅಂದರೆ ಮ್ಯಾನೇಜ್ ಮಾಡ್ಕೊಬೋದು. ಇನ್ನು ವೇರಿಯಂಟ್ಗಳ ಬಗ್ಗೆ ಮಾತನಾಡಬೇಕಂತಂದರೆ ಒಂದು ಫೋನ್ ಸದ್ಯಕ್ಕೆ 2 ವೇರಿಯಂಟಲ್ಲಿ ಲಾಂಚ್ ಆಗ್ತಾ ಇರುವಂಥದ್ದು. ಒಂದು 4GB RAM ಮತ್ತು 64GB ಸ್ಟೋರೇಜ್, ಮತ್ತು ಇನ್ನೊಂದು 6GB RAM ಮತ್ತು 128GB ಸ್ಟೋರೇಜು. ರ್ಯಾಮ್ ಬಂದುಬಿಟ್ಟು LPDDR4X ರ್ಯಾಮ್ ಆದರೆ ಸ್ಟೋರೇಜು eMMC ಸ್ಟೋರೇಜ್ ಆಗಿರುವಂಥದ್ದು ಆಯಿತಾ. ಈ ಪ್ರೈಸ್ ರೇಂಜಲ್ಲಿ ಕೆಲವು ಫೋನ್ಗಳಲ್ಲಿ UFS 2.2 ಕೂಡ ಸಿಗುತ್ತೆ. ಕೆಲವು ಫೋನ್ಗಳು ಒಂದು ಸ್ವಲ್ಪ 1,000-2,000 ಜಾಸ್ತಿ ಹಾಕಿದ್ರೆ ಸಿಗುತ್ತೆ. ಬಟ್ ಈ ಪ್ರೈಸ್ ರೇಂಜಿಗೆ ಇದನ್ನು ನಾವು ಓಕೆ ಅಂತೀನಿ ಆಯಿತಾ. ನೀಡಿದ್ರೆ ಚೆನ್ನಾಗಿ ಖುಷಿ ಆಗ್ತೈತೆ ಇನ್ನು ನನಗೆ. ಬಟ್ ಪರವಾಗಿಲ್ಲ, ಪ್ರೈಸ್ ನೋಡಿಕೊಂಡು ಜಾಸ್ತಿ ಎಕ್ಸ್ಪೆಕ್ಟೇಷನ್ ಮಾಡೋದಕ್ಕಾಗಲ್ಲ. ಬೆಲೆ ನೋಡ್ಬೇಕು, ನಾವು ಬೆಲೆ ನೋಡ್ಕೊಂಡು ಮಾತಾಡಬೇಕು. ಸೊ ಪರವಾಗಿಲ್ಲ ಅಂತೀನಿ. ಇನ್ನು ಪ್ರೋಸರಿಗೆ ಬಂತು ಅಂತಂದರೆ ಒಂದು ಫೋನಲ್ಲಿ Helio G85 ಪ್ರೋಸರ್ ಇರುವಂಥದ್ದು ಆಯಿತಾ. Helio G85 ತುಂಬ ಪವರ್ಫುಲ್ ಆಗಿರುವಂಥ ಪ್ರೋಸರು ಈ ಒಂದು ಪ್ರೈಸ್ ರೇಂಜಿಗೆ. ಈ ಪ್ರೈಸ್ ರೇಂಜಿಗೆ ನಾನು ಅಂಥದ್ದು ಬೆಂಚ್ಮಾರ್ಕ್ ಚೆಕ್ ಮಾಡ್ದಂಗೆ ಸುಮಾರು 2,40,50,000 ತನಕ ಕೂಡ ನಿಮಗೆ ರೇಟಿಂಗನ್ನು ಕೊಡುತ್ತೆ. 40,000 ಅಂತಂದರೆ 2,40,000 ಅಂತಂದರೆ ತುಂಬ ಒಳ್ಳೆಯ ಸ್ಕೋರು. ಆರಾಮಾಗಿ ಪ್ರತಿಯೊಂದು ಗೇಮನ್ನ ಒಂದು ಮಾಡ್ರೇಟ್ ಸೆಟ್ಟಿಂಗ್, ಒಂದು ಲೆವೆಲಿಗೆ ಸೆಟ್ಟಿಂಗಲ್ಲಿ ಆಡ್ಕೊಬೋದು ಆಯಿತಾ. ಒಳ್ಳೆ ರೇಟಿಂಗ್ ಈ ಒಂದು ಪ್ರೈಸ್ ರೇಂಜಿಗೆ. ಸೊ ಗೇಮಿಂಗಿಗೂ ಕೂಡ ಒಂದು ಲೆವೆಲ್ ಚೆನ್ನಾಗಿದೆ. ಮೀಡಿಯಾ ಕನ್ಸಂಪ್ಷನ್ಗಂತೂ ಬೆಂಕಿ ಇದೆ ಆಯಿತಾ. ಏನಕ್ಕೆ ಅಂದರೆ ಸ್ಕ್ರೀನ್ ದೊಡ್ಡದು, ಫುಲ್ HD ರೆಸೊಲ್ಯೂಷನು, ಒಂದು ಲೆವೆಲಿಗೆ ಬ್ರೈಟ್ ಆಗಿದೆ, ಕಲರ್ಸ್ ಎಲ್ಲ ತುಂಬ ಚೆನ್ನಾಗಿರುವಂಥದ್ದು. ಅದರಿಂದ ನಾನು ಇದಕ್ಕೆ ಸೂಪರ್ ಅಂತೀನಿ. ಸೊ ಒಳ್ಳೆ ಪ್ರೋಸೆಸರ್ ಆಗಿರುವಂಥದ್ದು. ಇನ್ನು ಇದರ ನಂತರ ಈ ಒಂದು ಫೋನ್ ಇರುವಂಥ ಕ್ಯಾಮರಾ ಬಗ್ಗೆ ಮಾತಾಡಬೇಕಂತ, ಈ ಒಂದು ಫೋನಲ್ಲಿ ರೇರಲ್ಲಿ ಟ್ರಿಪಲ್ ಕ್ಯಾಮ್ರಾ ಇರುವಂಥದ್ದು. ಅದರಲ್ಲಿ ಮೇನ್ ಸೆನ್ಸರ್ ಬಂದ್ಬಿಟ್ಟು 48 MP ಮೇನ್ ಸೆನ್ಸರು. ನನಗೆ ಸರ್ಪ್ರೈಸಿಂಗ್ಲಿ ಒಂದು ಫೋಟೋ
ಚೆನ್ನಾಗಿದೆ ಅನ್ನಿಸ್ತು. ಯೂಶ್ವಲಿ ಪ್ರೈಸ್ನಲ್ಲಿ ಎಲ್ಲ ಫೋನ್ಗಳು ಆಲ್ಮೋಸ್ಟ್ ಇಷ್ಟೇ ತೆಗೆಯುತ್ತೆ ಕ್ವಾಲಿಟಿ ಎಲ್ಲ, ಬಟ್ ಇದರಲ್ಲಿರುವಂಥ ಒಂದು ರೀತಿ ಝೂಮ್ ಮಾಡಿದ್ರೆ ಆ ಒಂದು ಕ್ಲಾರಿಟಿ ನನಗೆ ಒಂದು ಲೆವೆಲಿಗೆ ಇಷ್ಟ ಆಯಿತು. ಕಲರ್ಸ್ ಕೂಡ ಒಂದು ಲೆವೆಲಿಗೆ ಸ್ವಲ್ಪ ಓವರ್ ಸ್ಯಾಚುರೇಟ್ ಅಂತ ಅನ್ನಿಸ್ಬಿಟ್ಟು ಬಟ್ ಚೆನ್ನಾಗಿ ಕಾಣುತ್ತದೇನೆ ಆಯಿತಾ. ಸೊ ಇದು 48 MP ಮೇನ್ ಕ್ಯಾಮ್ರಾ ನನಗೆ ಒಂದು ಲೆವೆಲಿಗೆ ಇಷ್ಟ ಆಯಿತು. ಅದನ್ನು ಬಿಟ್ಟರೆ ಇನ್ನೂ 2 ಸೆನ್ಸರ್ ಇದ್ದಾವೆ, ಭಾಳ ಕೆಲಸ ಇಲ್ಲ ಅವ್ರಿಗೆ. 2 MP ಒಂದು ಬ್ಯಾಕ್ಗ್ರೌಂಡ್ ಬ್ಲರ್ ಮಾಡೋದಕ್ಕೆ ಡೆಪ್ತು, ಇನ್ನೂ 2 MP ಒಂದು ಮ್ಯಾಕ್ರೋ ಲೆನ್ಸು, ಭಾಳ ಕೆಲಸ ಇಲ್ಲದೆ ಹಾಕ್ತಾರೆ ಇವರು ಹಾಕೋರೆ. ಸೊ ಬಟ್ ಮೇನ್ ಸೆನ್ಸರ್ ನನಗೆ ಇಷ್ಟ ಆಯಿತು. ಇನ್ನು ಫ್ರಂಟ್ ಕ್ಯಾಮ್ರಾಗೆ ಬಂತು ಅಂತ ಅಂದರೆ 16 MP ಫ್ರಂಟ್ ಕ್ಯಾಮ್ರಾ ಬಂದು. ಫ್ರಂಟ್ ಕ್ಯಾಮ್ರಾ ಚೆನ್ನಾಗಿದೆ, ಸ್ಯಾಂಪಲ್ಸ್ ತೋರಿಸ್ತಾ ಇದೆ ನಿಮ್ಗೆ ಎರಡೂ. ಸೊ ನೋಡ್ಬಿಟ್ಟು ನೀವೇ ಜಡ್ಜ್ ಮಾಡ್ಬೋದು. ಇಂಪ್ರೆಸಿವ್ ಅನ್ನಲ್ಲ, ಚೆನ್ನಾಗಿದೆ. ಯೂಶಲಿ ಪ್ರೈಸಲ್ಲಿ ಆಲ್ಮೋಸ್ಟ್ ಇಷ್ಟೇ ಕ್ವಾಲಿಟಿ ನಿಮ್ಗೆ ಸಿಗುತ್ತೆ, ಪರವಾಗಿಲ್ಲ ಚೆನ್ನಾಗಿದೆ. ಇನ್ನು ಫ್ರಂಟ್ ಟು ಬ್ಯಾಕ್ ಎರಡು ಕೂಡ ನಿಮಗೆ ಫುಲ್ HD ವಿಡಿಯೋ ರೆಕಾರ್ಡನ್ನು ಮಾಡ್ತವೆ. ಕ್ಯಾಮ್ರಾ ನನಗೆ ಒಂದು ಲೆವೆಲ್ಗೆ ಈ ಪ್ರೈಸೊಂದಿಗೆ ಇಷ್ಟ ಆಯಿತು. ನಾನು ಸೆಕ್ಯೂರಿಟಿ ಬಗ್ಗೆ ಮಾತಾಡಬೇಕಂತಂದರೆ ಒಂದು ಫೋನಲ್ಲಿ ಆಗಲಿಲ್ಲ ನನಗೆ ಸೈಡ್ ಮೌಂಟೆಡ್ ಫಿಂಗರ್ ಪ್ರಿಂಟ್ ಸೆನ್ಸಾರು ತುಂಬ ಫಾಸ್ಟಾಗಿದೆ ಗುರು, ಗಮನಿಸ್ತಾ ಇದ್ದೀರಾ ನೀವೇ, ತುಂಬ ಫಾಸ್ಟಾಗಿದೆ. ಇನ್ನು ಫೇಸ್ ಅನ್ಲಾಕು ಅಷ್ಟೇ ನಿಮಗೆ, ಇದು ಕೂಡ ತುಂಬ 0.4 ಸೆಕೆಂಡ್ ಅಂತಾದರು. ಸೊ ತುಂಬ ಫಾಸ್ಟಾಗೇ ಇದು ಕೂಡ ಅನ್ಲಾಕನ್ನು ಮಾಡುತ್ತೆ. ನಾವು ಬ್ಯಾಟ್ರಿ ಬಗ್ಗೆ ಮಾತಾಡಬೇಕಂತಂದರೆ ಒಂದು ಫೋನಲ್ಲಿ 5000 mAh ಕೆಪಾಸಿಟಿ ಬ್ಯಾಟ್ರಿ ಇರುವಂಥದ್ದು. ತುಂಬ ಕಡಿಮೆ ಇರೋಲ್ಲ, ತುಂಬ ಜಾಸ್ತಿ ಇರೋಲ್ಲ. ಇತ್ತೀಚೆಗೆ 6-7 ಸಾವಿರ ನೀಡ್ತಾರೆ, ಅದರಿಂದ ಇನ್ಮೇಲೆ 5,000ಕ್ಕೆ ನಾವು ತುಂಬ ಕಡಿಮೆ ಅಂತ ಅನ್ಬೇಕಾಗುತ್ತೆ. 5,000 ನೀಡೋರೆ ಒಂದು ಒಳ್ಳೆ ವಿಷಯ, ಇನ್ನೂ ಜಾಸ್ತಿ ಇಂಟರ್ವ್ಯೂ ತುಂಬ ಚೆನ್ನಾಗಿದೆ. ಬಟ್ 5,000 ಸಾಕು ನನ್ನ ಮನಸ್ಸಿಗೆ. ಒಂದು ಮಾಡ್ರೇಟ್ ಯೂಸ್ಗೆ ಒಂದಿನ ಬರುತ್ತೆ, ನಿನಗೆ ತುಂಬ ದೊಡ್ಡ ಬ್ಯಾಟ್ರಿ ಇದೆ, ಅದರಿಂದ 5,000 mAh ಒಂದಿನ ಆರಾಮಾಗಿ ಬರುತ್ತೆ. ಮತ್ತು ಬಾಕ್ಸ್ ಒಳಗೆ 18 ವ್ಯಾಟ್ನ ಫಾಸ್ಟ್ ಚಾರ್ಜಿಂಗ್ ಔಟ್ಪುಟ್ ನೀಡಿದರೆ ಒಂದು ಒಳ್ಳೆ ವಿಷಯ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಬಿಟ್ಟರೆ ಈ ಒಂದು ಫೋನಲ್ಲಿ Android 11 ಇರುವಂಥದ್ದು ಸೂಪರ್ ವಿಷಯ. ಬಟ್ ಇದರಲ್ಲಿರುವಂಥ OS ನನಗೆ ಅಷ್ಟೊಂದು ಇಷ್ಟ ಆಗಿಲ್ಲ ಗುರು. ಅವ್ರದ್ದು ಯಾವ ಥೀಮ್ಡ್ OS ಆಯಿತಾ, ಸ್ಮೂತಾಗಂತೂ ವರ್ಕ್ ಆಗುತ್ತೆ, ಏನು ಲ್ಯಾಗಿಂಗ್ ಅಂತ ಅನಿಸಲ್ಲ. ಬಟ್ ಸ್ಟಿಲ್ ಯೂಸರ್ ಇಂಟರ್ಫೇಸ್ ನನಗೇನು ಅಷ್ಟೊಂದು ಇಷ್ಟ ಆಗಲ್ಲ. ಸ್ಟಾಕ್ ಆ್ಯಂಡ್ರಾಯ್ಡ್ ನೀಡಿದರೆ ತುಂಬ ಬೆಂಕಿ ಇರ್ತಿತ್ತು, ಬಟ್ ಪರವಾಗಿಲ್ಲ. ಜೊತೆಗೆ ಒಂದು ಫೋನಲ್ಲಿ ನನಗೆ ತುಂಬ ಇಷ್ಟ ಆಗಿದ್ದ ವಿಷಯ ಏನಪ್ಪ ಅಂತಂದರೆ ಒಂದು ಫೋನಲ್ಲಿ ಸ್ಟೀರಿಯೋ ಸ್ಪೀಕರ್ ಇರುವಂಥದ್ದು ಕ್ರೇಜಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಯೂಶಲಿ ಈ ಪ್ರೈಸ್ ರೇಂಜಲ್ಲಿ ಯಾರು ಕೂಡ ಸ್ಟೀರಿಯೋ ಸ್ಪೀಕರ್ ನೀಡೋದಿಲ್ಲ. ಇದು DTS ಸೌಂಡನ್ನು ಕೂಡ ಸಪೋರ್ಟ್ ಮಾಡುತ್ತೆ, ಸೌಂಡ್ ಕ್ಲಾರಿಟಿ ತುಂಬ ಚೆನ್ನಾಗಿದೆ ಮತ್ತು ಜೋರಾಗಿ ಕೂಡ ಕೇಳುತ್ತೆ. ಸೊ ಇದು ಇಂಪ್ರೆಸಿವ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ಇದನ್ನು ಬಿಟ್ಟರೆ ಇದರಲ್ಲಿ ಎಲ್ಲ ಬೇಸಿಕ್ ಸೆನ್ಸರ್ಸ್ಗಳನ್ನ ಯೂಸ್ ಮಾಡಿದರೆ ಆಯ್ತಾ, ಏನು ಕೂಡ ಸ್ಕಿಪ್ ಮಾಡಿಲ್ಲ. ಸೊ ಇದರಲ್ಲಿ ಡ್ಯೂಯಲ್ ಬ್ಯಾಂಡ್ ವೈಫೈ ಮಾಮೂಲಿ ಎಲ್ಲ ಆಬ್ವಿಯಸ್ಲಿ ರೀಸೆಂಟಲ್ಲಿ ಒಂದು ಮಿಡ್-ಎಂಡ್ ಫೋನ್ಗಳೆಲ್ಲ ಇದ್ದೇ ಇರುತ್ತೆ, ಇದರಲ್ಲೂ ಕೂಡ ಇರುವಂಥದ್ದು. ಜೊತೆಗೆ ಸ್ಪೆಷಾಲಿಟಿ ಏನಪ್ಪ ಅಂತ ಅಂದರೆ ಇದರಲ್ಲಿ ಫ್ರಂಟ್ ಫ್ಲ್ಯಾಶು ಕತ್ಲಲ್ಲಿ ಕೂಡ ನೀವು ಫ್ರಂಟಲ್ಲೂ ಕೂಡ ಫ್ಲ್ಯಾಶನ್ನು ಮಾಡ್ಕೊಬೋದು. ಸೊ ಅದೊಂದು ಒಳ್ಳೆಯ ವಿಷಯ ಅಂತೀನಿ. ಈ ಪ್ರೈಸನ್ಸಿಗೆ ಓವರಾಲ್ ನಾನು ಹೇಳ್ಬೇಕಂತ ಅಂದರೆ ಒಂದು ಒಳ್ಳೆಯ ಫೋನ್ ಇದಾಗಿದೆ. ಸ್ಪೆಸಿಫಿಕೇಷನ್ ವೈಸ್ ನೋಡೋದಕ್ಕೆ ಹೋದರೆ 11,000 ರೂಪಾಯಿಗೆ ಒಂದು ಒಳ್ಳೆಯ ಫೋನ್ ಅಂತ ಅನ್ನಿಸ್ತಾ ಇರುವಂಥದ್ದು ನನಗೆ ಆಯಿತಾ. ಪರವಾಗಿಲ್ಲ. ಆಲ್ಮೋಸ್ಟು ಬೇರೆ ಬ್ರ್ಯಾಂಡ್ಗಳು ಕೂಡ ನಿಮ್ಗೆ ಆಲ್ಮೋಸ್ಟ್ ಇದ್ದೇ ಸ್ಪೆಸಿಫಿಕೇಷನ್ ನೀಡ್ತಾರೆ ಆಯಿತಾ. ಅವರು ಏನು ಸ್ಪೆಷಲಾಗಿ ನೀಡಲ್ಲ, ಇವರು ಕೂಡ ಆಲ್ಮೋಸ್ಟ್ ಹಂಗೆ ನೀಡಿದರೆ. ಬಿಲ್ಡ್ ಕ್ವಾಲಿಟಿ ವೈಸಲ್ಲಿ ಒಂದು ಲೆವೆಲ್ಗೆ ಹಂಗೆ ಇರುವಂಥದ್ದು. ನೀವು ಇದೇ ಪ್ರೈಸನ್ಗೆ ಇದೇ ಸ್ಪೆಸಿಫಿಕೇಷನ್ ಹೊಂದಿರುವಂಥ ಬೇರೆ ಫೋನ್ಗಳು ಸಿಗ್ತವೆ, ಇದನ್ನು ಕೂಡ ಒಂದು ಆಪ್ಷನಾಗಿ ಇಟ್ಕೋಬೋದು ಅಂತ ಬೇಕಾದ್ರೆ ಅಂತೀನಿ ನಾನು. ಸೊ ಇದು ನನ್ನ ಒಪಿನಿಯನ್ ಈ ಒಂದು ಫೋನ್ನ ಬಗ್ಗೆ 11,000 ರೂಪಾಯಿಗೆ. ಓಕೆ, ಸೊ ನಿಮಗೆ ಈ ಒಂದು ಫೋನ್ನ ಬಗ್ಗೆ ಏನನ್ಸುತ್ತೆ ಕೆಳಗಡೆ ಕಾಮೆಂಟ್ ತಿಳಿಸ್ಬೋದು. ಇಷ್ಟ ಬಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. ಈ ರೀತಿ ನಮ್ಮ ಬೇರೆ ವಿಡಿಯೋ ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಬೋದು. ಸಿಗೋಣ ನೋಡಿದಲ್ಲಿ.